ಇನ್ನು ಬೆಂಗಳೂರಿನಲ್ಲಿ ಕೌಟುಂಬಿಕ ಕಲಹ, ಪತ್ನಿಯನ್ನ ಕೊಂದಿದ್ದಾನೆ ಪತಿರಾಯ. ಹಲ್ಲೆ ಮಾಡಿ ನೆಲಕ್ಕೆ ಬೀಳ್ತಿದ್ದಂತೆ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿದ. ಓ ಮೈ ಗಾಡ್, ಎಷ್ಟು ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತಾ ಇದೆ ನೋಡಿ. ಹಲ್ಲೆ ಮಾಡಿ ನೆಲಕ್ಕೆ ಬೀಳ್ತಿದ್ದಂತೆ ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡೋದು ಅಂತಂದ್ರೆ ಇನ್ನ ಮನಸ್ಥಿತಿ ಎಷ್ಟು ಮಟ್ಟಿಗೆ ಹೋಗಿರ್ಬೇಕು. ಬೊಮ್ಮನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 29 ವರ್ಷದ ಪತ್ನಿ ಪದ್ಮಜಾಳನ್ನ ಕೊಲೆ ಮಾಡಿದಾನೆ ಪತಿ ಹರೀಶ್. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ದಂಪತಿ. 29 ವರ್ಷ ಅಷ್ಟೇ ಆ ಹೆಣ್ಮಗಳು ವಯಸ್ಸು. ಕೆಲ ತಿಂಗಳಿಂದ ಕೆಲಸ ಬಿಟ್ಟಿದ್ದ ಆರೋಪಿ ಹರೀಶ್ ಪತ್ನಿ ಜೊತೆ ಪ್ರತಿನಿತ್ಯ ಗಲಾಟೆ ಮಾಡ್ತಿದ್ದ. ಇದು ಎಷ್ಟೋ ಜನ ಗಂಡಸರ ದಿನನಿತ್ಯದ ಕೆಲಸ ಆಗೋಗಿದೆ. ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರು ಮನೆಯಲ್ಲಿ ಕೂತ್ಕೊಂಡು ಹೆಂಡತಿ ಮೇಲೆ ಗಲಾಟೆ ಮಾಡೋದು, ಹೆಂಡತಿ ಮೇಲೆ ದೌರ್ಜನ್ಯ ನಡೆಸೋದು. ಶಾಪಿಂಗ್ ಹೋಗಿ ಬಂದಿದ್ದಕ್ಕೆ ಕಿರಿಕ್, ಪತ್ನಿ ಮೇಲೆ ಪತಿ ಹಲ್ಲೆ ಮಾಡಿ ಕೆಳಗೆ ಬಿದ್ದಾಗ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿದ್ರು. ಏನ್ರಿ ಏನ್ ರೈಟ್ಸ್ ಇದೆ ನಿಮ್ಗೆ ಕಂಡವ್ರ ಮನೆ ಹೆಣ್ಮಕ್ಳನ್ನ ಸಾಯಿಸೋದಕ್ಕೆ? ಮದುವೆ ಮಾಡಿ ಕೊಟ್ಟಿದ್ದಾರೆ ಹೊರತು ನಿಮ್ಗೆ ಏನಾದ್ರೂ ಮಾಡ್ಕೊಳ್ಳಿ ಅವ್ರ ಮನೆ ಹೆಣ್ಮಗಳನ್ನ ಅಂತ ಬಿಟ್ಟಿಲ್ಲ.